ಮೇಡಮ್, ಅದ್ಭುತವಾದಂತಹ ಕಾರ್ಯಕ್ರಮ. ಇನ್ನೂ 4 ದಿನ ಇದೆ. ಸರ್ ಆಲ್ರೆಡಿ ಬಹಳ ಅದ್ಭುತವಾಗಿ ವಿವರಿಸಿದ್ರು. ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಈ ಕಾರ್ಯಕ್ರಮದ ಉದ್ದೇಶ, ಈ ಯಾಗದ ಉದ್ದೇಶ ಏನು, ಉಪಯೋಗ ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಅವ್ರು ಹೇಳ್ತಾ ಇದ್ರು ಪ್ರತಿ ಮಾತಲ್ಲೂ ಕೂಡ ನನ್ನ ಧರ್ಮಪತ್ನಿ ಸಂಪೂರ್ಣವಾದಂಥ ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಿ. ಏನು ಹೇಳ್ತೀರಮ್ಮ? ನನಗೆ ತುಂಬ ಸಂತೋಷ ಆಯಿತು. ಬಟ್ ನಾನು ಮಾತಾಡೋದೇನು ಇಲ್ಲೇ ಎಲ್ಲ ಸಾರೇ ಮಾತಾಡಿಬಿಟ್ರು ಕಂಪ್ಲೀಟು. ಆದರೆ ಒಂದು ಮಾಧ್ಯಮ ತರಗತಿಯಿಂದ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲರೂ ನಾನು ಸ್ವಲ್ಪ ಜನ, ತುಂಬ ಜನನೇ ಏನಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡಬೇಕು, ಯಾಕೆ ಮಾಡಬೇಕು, ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ ಅಂದರೆ, ಅಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತೇಳಿದ್ರೆ, ಇವಾಗ ಒಂದು ಆಸ್ತಿ ತಗೋಬೇಕು ಅಂದರೆ ಇಷ್ಟು ಲಕ್ಷ ಕೊಟ್ಟರೆ ನೆಮ್ಮದಿಯಾಗಿ ಕೊಟ್ಬಿಟ್ಟು ತೊಗೊಂಡು ಬರ್ತಾರೆ. ಅದು ಕಣ್ಣಿಗೆ ಕಾಣಿಸುತ್ತೆ, ಇದು ಕಣ್ಣಿಗೆ ಕಾಣಿಸಲ್ಲ. ಅದಕ್ಕೆ ಜನ ಎಲ್ಲ ಏನಕ್ಕೆ ಇಷ್ಟು ದುಡ್ಡು ಅಂದರೆ, ಅವ್ರಿಗೂ ದೇವರು ಅನ್ನೋ ನಂಬಿಕೆ ಕಡಿಮೆ ಇರೋರು ಹಂಗೆ ಹೇಳ್ತಾರೆ. ದೇವ್ರ ನಂಬಿಕೆ ಇದೆ, ದೇವರು ಇದ್ದಾರೆ ಅನ್ನೋದನ್ನು ಯಾರು ನಂಬಿರ್ತಾರೋ ಅವರಿಗೆ ಇಷ್ಟು ದುಡ್ಡು ನಾನು ಖರ್ಚು ಮಾಡ್ತೀನಿ ಅಂದರೆ, ಒಂದು ಎಲೆಕ್ಷನ್ಗೆ ಇರ್ತಾರೆ, ಕೋಟಿ ಮಾಡ್ತಾರೆ, ಅವ್ರು ಗೆಲ್ತಾರೋ ಸೋಲ್ತಾರೋ ಎರಡೂ ಇರುತ್ತೆ. ಅವ್ರಿಗೆ ಭಯ ಇಲ್ಲ. ನಮಗೆ ಪುರಾತನ ಕಾಲದಿಂದ, ನಮ್ಮ ವೇದಗಳ ಕಾಲದಿಂದ, ಋಷಿಗಳ ಕಾಲದಿಂದ ಸತ್ಯ ಹೇಳಿರೋದು, ಈ ಸತ್ಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾಕೆ ಅದು ಅಂತ. ಇವಾಗ ಒಂದು ಸಣ್ಣ ಎಕ್ಸಾಂಪಲ್, ದೇವ್ರು ಇದ್ದಾರೆ ತೋರಿಸು, ಮತ್ತೆ ಏನಕ್ಕೆ ಹೆಂಗಿದ್ದಾರೆ ದೇವರು ಅಂತೇಳಿದ್ರೆ, ನನಗೆ ಒಂದು ದೇವರು ಇವಾಗ ಪ್ರಹ್ಲಾದ ಹೇಳ್ದ, ಎಲ್ಲಿದ್ದಾರೋ ದೇವರು, ಅವ್ರ ತಂದೆ ಅವ್ರ ಮನೆಯಲ್ಲೇ ವಾದ ವಿವಾದ. ಪ್ರಹ್ಲಾದಗೆ ಹಿರಣ್ಯಕಶ್ಯಪನ దేవుడు ఎక్కడ ఉన్నాడు అంటే, లేని ಜಾಗ ಯಾವುದು ಡ್ಯಾಡಿ, ಎಲ್ಲ ಜಾಗದಲ್ಲಿ ಇದ್ದಾನೆ ಅಂದರೆ, ನಮ್ಮ ವೇದಗಳಲ್ಲಿ ದೇವರು ಇಲ್ದಿರೋ ಜಾಗ ಇಲ್ಲ ಅಂತ ಹೇಳಿದ್ರೆ, ಆವಾಗ ನಾವು ಥಿಂಕ್ ಮಾಡೋಣ. ಒಂದೊಂದು ಕಣ, ಇವಾಗ ಕಣ ಒಂದೊಂದು ಕಣದಲ್ಲಿ ದೇವರಿದ್ದಾನೆ. ಅದಕ್ಕೆ ಎಲ್ಲರೂ ಇದೆ, ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ, ಎಲ್ಲ ದೇವರಿದ್ದಾನೆ. ಎಕ್ಸಾಂಪಲ್ ತೋರಿಸು ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಾನು. ಇವಾಗ ನಿಮ್ಮ ಮಾಧ್ಯಮವ್ರು ಬಂದಿದ್ದೀರ, ನಾನು ಎಲ್ಲಿ ಮಾತಾಡೋದನ್ನು ನಾನು ಎಷ್ಟು ಜನಕ್ಕೆ ಕೇಳಿಸ್ಬೋದಿದೋ, ಇಲ್ಲಿರೋರು ನೋಡೋರಿಗೆ. ನೋಡ್ದಿರೋ ಇರೋ ಕೋಟಿ ಜನಕ್ಕೆ ಇದು ಹೆಂಗೆ ಹೋಗುತ್ತೆ? ಆ ಮಾಧ್ಯಮದದು ಆ ಸಿಸ್ಟಮ್ ಮಾಡಿದ್ದೀರ ನೀವು. ಇದು ಆ ವೇವ್ಸ್ ಹೋಗು ತರಂಗ ಅಂತಿರುತ್ತೆ. ಆ ತರಂಗದಲ್ಲಿ ಅದು ಕನೆಕ್ಷನ್ ಕೊಟ್ಟು, ಈ ತರಂಗಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ನಾನಲ್ಲ 4 ಇವಾಗ ನಾವು ವೇದಗಳು ಯಾವಾಗ ಹುಟ್ಟಿರೋದು, ಆವಾಗಿಂದನೂ ವೇದಗಳು ಹೆಂಗೆ ಬಂದಿರೋದು ಅಂದರೆ, ಯಾರು ಎಲ್ಲಿ ಹುಟ್ಟಿದ್ರೋ ಯಾರು ಹೇಳಿದ್ರೋ ಗೊತ್ತಿಲ್ಲ, ತರಂಗದಲ್ಲೇ ಅದು ರಿಸರ್ವ್ ಆಗಿರೋದು, ತರಂಗದಲ್ಲೇ ಇದು ರಿಸರ್ವ್ ಆಗಿರೋದು. ಅದನ್ನ ಹಿಡ್ಕೊಂಡೇ ನೀವು ಮಾಧ್ಯಮವ್ರೂ ಕೆಲಸ ಮಾಡ್ತಾ ಇರೋದು. ಆ ತರಂಗದಲ್ಲಿ ಹೆಂಗೆ ಇದೆ ದೇವ್ರದ್ದು ಅಂತ ಹೇಳಿದ್ರೆ, ಆ ನಂಬಿಕೆ ಮೇಲೆ ನಾನು ಹೇಳೋದು, ತರಂಗಗಳಿಗೆ ಅಷ್ಟು ಪವರ್ ಇದೆ. ನಾನು ಮಾತಾಡಿರೋದು ವೇಲಾಂತರ ಜನಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ತರಂಗಗಳಿಗೆ, ನಮ್ಮ ವೇದಗಳಿರಲು ಈ ತರಂಗಗಳು ಕಣನಲ್ಲೆಲ್ಲ ದೇವರು ವಿಸ್ತಾರ ಆಗಿರುತ್ತಾನೆ. ಆದ್ರೂ ಮತ್ತೆ ಎಷ್ಟು ಮಾಯ ಅಂತ ಹೇಳಿದರೆ, ಕಣನಲ್ಲಿ ದೇವ್ರು ಇರ್ತಾರೆ, ಮತ್ತು ದೇವ್ರು ಕಾಣಲ್ಲ. ಎಷ್ಟು ಮಾಯ ಇದು! ದೇವ್ರು ಇಲ್ದಿರೋ ಜಾಗ ಇಲ್ಲ ಅಂದರೆ ದೇವ್ರು ಕಾಣಲ್ಲ. ಇದೇ ಮಾಯ ಅನ್ನೋದು. ಇವತ್ತು ನಾನು ಹೇಳ್ತೀನಿ, ಈ ಮಾಧ್ಯಮವ್ರಿಗೆ ಹೇಳ್ತಾ ಇರೋದು ಏನಂತ ಹೇಳಿದರೆ, ಇದು ಇವಾಗ ನಾವು ಹೋಮ ಏನಕ್ಕೆ ಮಾಡ್ತೀರಾ ಅಂದರೆ, ಇವಾಗ ನಿಮ್ಮ ಮಾಧ್ಯಮವ್ರು ಹೆಂಗೆ ನನ್ನ ಇಂಟ್ರ್ಯೂ ಮಾಡಿದ್ರೆ ಎಲ್ಲರಿಗೂ ಹೋಗುತ್ತೆ, ನನ್ನ ಮಾತು ತರಂಗಗಳು ಹೆಂಗೆ ಎತ್ಕೊಂಡು ಹೋಗುತ್ತೆ, ಇದೊಂದು ಸಿಸ್ಟಮ್ ಮಾಡಿದ್ದೀರಾ. ಇವಾಗ ಎಲ್ಲೋ ಮಾತಾಡಿದ್ರೆ ಹೋಗಲ್ಲ, ನಾನು ನಮ್ಮ ಮನೇಲಿ ಮಾತಾಡಿದ್ರೆ ಹೋಗಲ್ಲ, TV ಚಾನಲಲ್ಲೇ ಮಾಡಬೇಕು. ಯಾಕಂದರೆ ಆ ಸಿಸ್ಟಮ್ ಮಾಡಿದ್ದೀರಾ. ಅದೇ ಥರ ಈ ಹೋಮ್ ಸಿಸ್ಟಮ್ ಮಾಡಿರೋದು, ಈ ತರಂಗಗಳಲ್ಲಿರೋ ದೇವತೆಗಳನ್ನ, ವೈಬ್ರೇಷನ್ನ, ದೇವ್ರನ್ನ ಎಲ್ಲ ಆ ಸಿಸ್ಟಮ್ ತಗೊಂಡು ಬಂದು ಎಲ್ಲ ಪ್ರಜೆಗಳಿಗೆ ಲೋಕ ಕಲ್ಯಾಣಕ್ಕೆ ನೀವು ಹೆಂಗೆ TV ಇದು ಮಾಡಿದ್ದೀರೋ, ನಾವು ಮಹಾಯಾಗ ಅಂತ ಮಾಡಿ ನಾವು ಮಾಡಿರೋದಲ್ಲ ಇದು. ನಮ್ಮ ಋಷಿಲು ಅವರು ಸೈಂಟ್ ಅವರು. ನೀವು ಇದು ಸೈನ್ಸ್ ಆದರೆ ನಮ್ಮವ್ರು ಸೈಂಟು. ಆ ಸೈಂಟವರು ಈ ಸಿಸ್ಟಮ್ ಇವಾಗ ಹೋಮ ಮಾಡಿದ್ದಾರೆ. ಅದು ಸುಮ್ಮನೆ ಇಟ್ಕೆ ಮಡಗಿರಲ್ಲ. ಆ ಶೇಪ್ ನೋಡಿ ಹೆಂಗಿದೆ, ಒಂದೊಂದಕ್ಕೊಂದು ಶೇಪು, ಒಂದೊಂದಕ್ಕೊಂದು ಕಲರು. ಅಂದರೆ ಒಂದೊಂದು ತರಂಗನ ಎಳೆಯೋ ಶಕ್ತಿ ಆ ಹೋಮ ಗುಂಡುಗಳಿಗೆ ಇರುತ್ತೆ. ಅದಕ್ಕೋಸ್ಕರ ಈ ಹೋಮ ನಾವು ಮಾಡಿರೋದು. ಇದರಲ್ಲಿ ಆ ತರಂಗಗಳನ್ನೆಲ್ಲ ಎಳೆದು ಹೆಚ್ಚು ಶಕ್ತಿ ಕೊಟ್ಟು ಲೋಕ ಕಲ್ಯಾಣಕ್ಕೆ ನಮ್ಮ ಧರ್ಮನ
ಧರ್ಮನ ಕಾಪಾಡೋ ಉದ್ದೇಶದಿಂದನೇ ನಾವು ಇದು ಮಾಡ್ತಾ ಇರೋದು. ಕರೆಕ್ಟ್ ಅಮ್ಮ, ಬಹಳ ಅದ್ಭುತವಾದಂತಹ ಮಾತು. ನಾನು 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 ಆರಂಭದಲ್ಲೇ ಹೇಳಿದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಅದ್ಭುತವಾದಂಥ ಮಹಿಳೆ ಇರ್ತಾರೆ ಅಂತ. ಇವತ್ತು ನಮ್ಮ ವೇಣುಗೋಪಾಲ್ ಸರ್ ಏನೇ ಆಗಿದ್ರೂ ಕೂಡ ಅದಕ್ಕೆ ಕಾರಣ ಸೌಭಾಗ್ಯತಿ ಮೇಡಮ್ಮು. ಅವರ ಮಾತು ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಇಲ್ಲಿ ನಿಂತವರೆಲ್ಲ ಕ್ಲಾಪ್ಸ್ ಆಗ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಅಮ್ಮ, ಈ ಒಂದು ವರ್ಷದಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಇದು ಇನ್ನೂ 100 ವರ್ಷಗಳ ಕಾಲ ಕಂಟಿನ್ಯೂ ಆಗಲಿ ಅನ್ನೋದು ನಮ್ಮ ಆಸೆ. ಏನು ಹೇಳ್ತೀರಾ? ಹೌದೌದು, ನಮ್ಮ ಧರ್ಮ ನಿಲಿಬೇಕು. ಏನಕ್ಕೆ ನಮ್ಮ ಧರ್ಮ ನಿಲಿಬೇಕು ಅಂತ ಹೇಳಿದ್ರೆ, ಆ ಪಾಸಿಟಿವ್ ಪವರ್, ಇವಾಗ ಯುದ್ಧ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಾಗಲಿ, ಈ ಕಲಿಯುಗದಲ್ಲಿ ನೆಗೆಟಿವ್ ಪವರ್ ಜಾಸ್ತಿ ಆಗ್ತಾ ಇದೆ. ಆ ನೆಗೆಟಿವ್ ಪವರ್ನ ಧ್ವಂಸ ಮಾಡಬೇಕು, ಅದು ಶಾಂತಿ ಮಾಡಬೇಕು ಅಂತ ಈ ಧರ್ಮ ಕಾರ್ಯಗಳು ಮಾಡಿದ್ರೆ ಮಾತ್ರ ಆಗೋದು, ಇನ್ನೇನು ಮಾಡಿದ್ರೂ ಆಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಧರ್ಮಗಳನ್ನ ಕಾಪಾಡೋ ವ್ಯಕ್ತಿಗಳು ತುಂಬ 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 ಹುಟ್ಟು ಬರಲಿ, ಹುಟ್ಟಿರೋರು ಮಾಡಲಿ. ಖಂಡಿತ ಇದು ಹೀಗೆ ಕಂಟಿನ್ಯೂ ಆಗುತ್ತಲ್ವಾ ಈ ಯಾಗ ವರ್ಷವೂ ಕೂಡ? ಪ್ರತಿ ವರ್ಷ ಮಾಡೋಕ್ಕಾಗಲ್ಲ ಮೇಡಮ್, ಇದು ಅದು ಸುಮ್ಮನೆ ಮಾತಲ್ಲಿ ಹೇಳ್ಬಿಡೋದಲ್ಲ. ಪ್ರತಿ ವರ್ಷ ಆಗಲಿ, ಅಮ್ಮನ ಆಜ್ಞೆ ಆದರೆ, ಅಮ್ಮನ ಆಜ್ಞೆ ಆಗಿ ನಮ್ಮ ಸಂಕಲ್ಪ ದೃಢವಾಗಿದ್ದರೆ, ಅಮ್ಮ ಯಾವಾಗ ಹೇಳಿದ್ರೆ ಅವಾಗ ಮಾಡ್ತಾ ಇರ್ತೀವಿ ನಾವು ಇರೋ ತನಕ. ಖಂಡಿತ ನೋಡಿ, ಎಷ್ಟು ಅದ್ಭುತವಾದಂತಹ ವ್ಯಕ್ತಿ. ಇಲ್ಲಿರೋರು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ, ವೇಣುಗೋಪಾಲ್ ಸರ್ ಇರ್ಬೋದು, ಸೌಭಾಗ್ಯತಿವಿ ಮೇಡಮ್ ಇರ್ಬೋದು, ದೈವಾಂಶ ಸಂಭೂತರು ಯಾರಿರ್ತಾರೋ ಅವರಷ್ಟೇ ಇಂಥ ಯಾಗವನ್ನು ಮಾಡೋದಕ್ಕೆ ಸಾಧ್ಯ. ಎಲ್ಲರ ಹತ್ರನೂ ಕೂಡ ದುಡ್ಡಿರುತ್ತೆ, ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳಾಗಿರ್ತಾರೆ, ಆದರೆ ಯಾರೂ ಕೂಡ ಇಂತಹ ದೃಢ ನಿರ್ಧಾರ, ದೃಢ ಸಂಕಲ್ಪವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅದ್ಭುತವಾಗಿ ಮೇಡಮ್ ಮಾತನಾಡಿದ್ರು ಅಂದರೆ, ಕಿರಿಯರಾಗಿ ಹಿರಿಯರ ಹತ್ರ ನಾವು ತಿಳ್ಕೊಳ್ಳೋದು ಬಹಳಷ್ಟಿದೆ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.